ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಕ್ತ ತುಂಬ ಹೋಗಿದೆ, ಕೆಲವೊಂದು ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗಿದೆ. ಅದರಿಂದ ಇಂಟ್ರಿಮ್ ಕೋಮಾಕ್ಕೆ ಹೋಗಿದ್ದಾರೆ. ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅತ್ತೆ ಅಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಸಂತೋಷ ಪಡ್ಬೇಕಾ? ಪ್ರಜ್ಞೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂದಿದ್ದಕ್ಕೆ ದುಃಖ ಪಡ್ಬೇಕಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಅವ್ರು ಚೇತರಿಸ್ಕೋತಾರೆ. ಡೋಂಟ್ ವರಿ. ಅಪಾಯ ದೂರ ಆಗಿಲ್ಲ ಮಗಳೇ. ಗುರಿ ತಪ್ಪಿ ಮುದುಕಿ ಪ್ರಾಣನ ತಗಲಿದೆ. ಮುಂದೆ ಬರ್ತಿರೋ ಪ್ರಳಯಕ್ಕೆ ಇದು ಮುನ್ಸೂಚನೆ. ನಿನ್ನ ಗಂಡನ ಪ್ರಾಣ ಆರೋ ಅಂತ ದೀಪ. ಅವನನ್ನ ನೀನ್ ಕಾಪಾಡ್ಕೋ. ಎಲ್ಲಾ ದೀಪಕ್ಕೂ ಅದೇ ಜ್ಯೋತಿ ಆಗತ್ತೆ. ಅಂದ್ರೆ ಇವ್ರಿಗೆ ಪೂರ್ತಿಯಾಗಿ ಅಪಾಯ ಹೋಗೋವರೆಗೂ ಅಜ್ಜಿ ಹುಷಾರಾಗಲ್ಲ ಅಂತ ಆಯ್ತು. ಪರಿಹಾರ ಕೇಳಿದ್ದಕ್ಕೆ ಯಾವ್ದೋ ಸಂಬಂಧ ಇದೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರು. ಯಾರ ಸಂಬಂಧಿಗಳು? ಹೇಗ್ ಗೊತ್ತಾಗತ್ತೆ? ನೋಡು, ಎಂತ ಕೆಲ್ಸ ಮಾಡಿದ್ಯಾ? ಎಲ್ಲ ನಿನ್ನಿಂದಾನೆ. ನನ್ಗೆ ಬೈತಿಯಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಕೆಲವೇ ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ದೇವಾಂಶ್, ಡಾಕ್ಟರ್ ಏನು ಹೇಳಿದ್ರು? ಅತ್ತೆ ಇವಾಗ ಹೇಗಿದಾರಂತೆ? ಇನ್ನೂ ಪ್ರಜ್ಞೆ ಬಂದಿಲ್ಲಮ್ಮ. ಟ್ರೀಟ್ಮೆಂಟ್ ನಡೀತಾ ಇದೆ. ಈ ಮುದುಕಿ ಸುಮ್ಮನಿರೋದು ಬಿಟ್ಟು ದೇವಾಂಶ್ನ ಯಾಕೆ ಕಾಪಾಡಕ್ಕೆ ಹೋಗ್ಬೇಕಿತ್ತು? ಆ ದೇವಾಂಶ್ಗೆ ಚಾಕು ಚುಚ್ಚಿದಿದ್ರೆ ಅವನು ಸಾಯ್ತಾ ಇದ್ದ, ನನ್ನ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಿತ್ತು. ಅಲ್ಲ, ಇಂದು ಯಾಕೆ ಅಡ್ಡ ಬಂದ್ಲು? ನನ್ನನ್ನು ಕಾಪಾಡೋಕೆ ಹೋಗಿ ಅವಳು ಅಪಾಯದಲ್ಲಿ ಸಿಕ್ಕಾಕೊಂಡ್ಲು. ದೊಡ್ಡ ಯಜಮಾನ್ರೆ, ದೇವಂಶಣ್ಣ ಅಣ್ಣ, ದೇವಂಶಣ್ಣ ಬುರ್ಕ. ಇದು ರಾತ್ರಿ ಈ ಬುರ್ಕನೇ ಅಲ್ವಾ ಅಣ್ಣ ಹಾಕೊಂಡ್ ಬಂದಿದ್ದು? ನನ್ನ ಕತೆ ಮುಗೀತು. ಇದು ಇವನಿಗೆ ಹೇಗೆ ಸಿಕ್ತು? ಇದು ನಿನ್ಗೆಲ್ಲೋ ಸಿಕ್ತೋ? ವಾಲಿ ಅಣ್ಣನ ರೂಮಲ್ಲಿ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಹುಚ್ಚಿಡ್ದಿದ್ಯಾ? ನನ್ಗೇನ್ ಗೊತ್ತಿಲ್ಲ. ಹೌದು, ನಿಮ್ ರೂಮಲ್ಲೇ ಇತ್ತು. ಕಸ ಹೊಡಿಬೇಕಾದ್ರೆ ಮಂಚದ ಕೆಳಗಡೆ ಸಿಕ್ತು. ಅಜ್ಜಿಗೆ ಚಾಕುಲ್ ಚುಚ್ಚಿದ್ದು ವಾಲಿ ಅಣ್ಣನೇ. ಏನ್ ಮಾತಾಡ್ತಾ ಇದ್ಯೋ? ಏನಾಗಿದೆ ನಿಂಗೆ? ಬಿಡೋ. ಎದ್ದೇಳೋ. ಮಾಡೋ ತಪ್ಪನೆಲ್ಲ ಮಾಡಿ ಇವಾಗ ಯಾಕೆ ಅವನ್ಗೆ ಹೊಡಿತಾ ಇದ್ಯಾ? ಹೇಳೋ. ನಂಗೇನು ಗೊತ್ತಿಲ್ಲ ದೇವಾಂಜ್. ಬಾಯ್ ಮುಚ್ಚು. ಮೊದ್ಲಿಂದನೂ ನಿನ್ ಮೇಲೆ ನನ್ಗೆ ಅನುಮಾನ ಇದ್ದೇ ಇತ್ತು. ಯಾಕೋ ಇಂಥ ಕೆಲಸ ಮಾಡ್ದೆ ನೀನು? ಯಾಕೋ ಸಾಯಿಸ್ಬೇಕು ಅನ್ಕೊಂಡೆ? ಇಂದು ಅಂತನೂ ನೋಡ್ದೆ ಚುಚ್ಚಿಬಿಟ್ಟಿಯಲ್ಲೋ. ದೇವಾಂಜ್, ನಾನು ಹೇಳದ್ ಕೇಳು, ನಾನ್ ಚುಚ್ಚಿಲ್ಲ. ಹಾಗಿದ್ರೆ ನಿನ್ ರೂಮ್ಗೆ ಆ ಬುರ್ಕಾ ಹೇಗ್ ಬಂತು? ಏನೋ ದೊಡ್ಡಪ್ಪ, ನನಗೆ ಗೊತ್ತಿಲ್ಲ. ಯಾರೋ ತಗೊಂಡೋಗಿ ನನ್ನ ರೂಮಲ್ಲಿ ಇಟ್ಟಿರ್ಬೋದಲ್ವಾ? ತಾಯಣೆಗೂ ನಂಗೆ ಗೊತ್ತಿಲ್ಲ. ಹೊರಗೆ ನಾನು ಸುರಕ್ಷಿತವಾಗಿ ನಿನ್ನ ಬೆಡ್ ಕೆಳಗಡೆ ಇರ್ತಾನ? ಇವನ್ ಹುಚ್ಚತನಕ್ ನಾನೇನ್ ಹೇಳಿ ಮತ್ತಿನ್ನೇನ್ ಹೇಳಿ? ಜಿಂಕೆನ್ ಕೊಂದು ಅದ್ರ ಕೊಮ್ಮನ್ ಮನೇಲಿ ಇಟ್ಕೊಂಡಂಗೆ ಇಷ್ಟು ದೊಡ್ಡ ಸಾಕ್ಷಿನ ಯಾರಾದ್ರೂ ಮನೇಲಿ ಇಟ್ಕೋತಾರ? ಹೌದು, ರಾತ್ರಿ ಮನೇಲಿ ಅಟ್ಯಾಕ್ ನಡೆದಾಗ ನಿನ್ ಮನೇಲಿ ಇರ್ಲಿಲ್ವಲ್ಲ? ಎಲ್ಲಿಗೆ ಹೋಗಿದ್ಯೋ?
ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ದೇವಾಂಶ್. ನಿಜ ಹೇಳೋ. ನಿಜ ದೇವಾಂಶ್, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಬಾಯ್ ಮುಚ್ಚೋ. ಮೊದಲನೇ ಸಲ ದಾಳಿ ನಡೆದಾಗ ಕೂಡ ನೀನು ಮನೇಲಿರ್ಲಿಲ್ಲ. ಅವಾಗ ಕೇಳಿದ್ದಕ್ಕೆ ನಿದ್ದೆ ಮಾಡ್ತಿದ್ದೆ ಅಂತ ಹೇಳಿದೆ. ಈಗ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತಿದ್ಯಾ. ಸರಿಯಾಗಿ ದಾಳಿ ನಡೆಯೋ ಸಮಯದಲ್ಲಿ ನೀನು ಇಲ್ಲ ಅಂತಂದ್ರೆ ಏನೋ ಇದರ ಅರ್ಥ? ಹಾ, ಇದ್ರಲ್ಲಿ ಅರ್ಥ ಹುಡ್ಕೋಕ್ ಇನ್ನೇನಿದೆ ಅಣ್ಣ. ಮೊನ್ನೆ ಬಂದಿದ್ದು ಇವನೇನೆ, ಇಂದುಗೆ ಚಾಕು ಚುಚ್ಚಿದ್ದು ಇವನೇನೆ. ಇಷ್ಟಕ್ಕೂ ಯಾಕೋ ನಿನ್ಗೆ ನಮ್ಮೇಲೆ ಅಷ್ಟು ದ್ವೇಷ ಅಲ್ವೋ? ಇಷ್ಟು ದಿನ ನೀನೇನೇ ತಪ್ಪು ಮಾಡಿದ್ರು ನಾವದನ್ನ ಸಹಿಸ್ಕೋತಿದ್ವಿ. ಕೊನೆಗೆ ಪ್ರಾಣ ತೆಗಿಬೇಕು ಅಂತ ನೋಡ್ಬಿಟ್ಯಾ? ಅಂತ ದ್ವೇಷ ಏನು ನಿನ್ಗೆ? ಹೋಗ್ಲಿ, ಯಾವ ಉದ್ದೇಶದಿಂದ ಮಾಡ್ತಿದ್ಯಾ ಅದನ್ನಾದ್ರೂ ಹೇಳು. ದೊಡ್ಡಮ್ಮ ನನ್ನ ಮಾತು ನಂಬಿ, ನಂಗೇನು ಗೊತ್ತಿಲ್ಲ. ಮತ್ ನಿನ್ ರೂಮಲ್ಲಿ ಬುರ್ಕಾ ಯಾಕೋ ಇತ್ತು? ನಿನ್ನಿಂದ ನನ್ನ ಹೆತ್ತ ತಾಯಿ ಸಾಯೋ ಸ್ಥಿತಿಲಿದ್ದಾಳೋ. ಅವಳಿಗೇನಾದ್ರೂ ಆಯ್ತು ಅಂದ್ರೆ ನಿನ್ ಪ್ರಾಣ ತೆಗಿತೀನಿ. ಇವನಿಷ್ಟೆಲ್ಲ ಮಾಡಿದ್ಮೇಲೂ ಇನ್ನೂ ಇವನ್ಗೆ ಯಾಕಪ್ಪ ಅವಕಾಶ ಕೊಡಬೇಕು? ಇವನಿಲ್ಲೇ ಸಾಯಿಸ್ಬಿಡ್ತೀನಿ. ಸಾಯಿಸ್ತೀನಿ ಕಣೋ ನೀನ. ಹಿಂದೆಗೆ ಚಾಕು ಚುಸ್ತ್ಯಾ? ದೇವಾಂಶ್ ಬಿಟ್ಬಿಡು ದೇವಾಂಶ್. ಒಂದ್ ನಿಮಿಷ ಬಿಡಿ, ಒಂದ್ ನಿಮಿಷ ಅವ್ರನ್ನ ಬಿಡಿ. ನನ್ ಮಾತ್ ಕೇಳಿ. ಆ ಚಾಕುಲ್ ಚುಚ್ಚಿದ್ದು ಇವ್ರೇನ ಅಲ್ವಾ ಅಂತ ನಾನು ಹೇಳ್ತೀನಿ. ಏನ್ ನೀನು ಹೇಳೋದು? ನಾನು ಹೇಳ್ತೀನಿ. ಹೇಗ್ ಗೊತ್ತು? ರಾತ್ರಿ ಬಂದಿದ್ದವನ್ಗೆ ಇಲ್ಲಿ ದೊಡ್ಡದಾಗಿ ಮಚ್ಚೆ ಇತ್ತು. ಇವ್ರಿಗಿದ್ಯೋ ಇಲ್ವೋ ಒಂದ್ಸಲ ನೋಡಿ. ಅಲ್ಲೇ ನೋಡಿ. ಇಲ್ಲ, ಇಲ್ಲೇನಾ? ನೋಡು. ಇಲ್ಲಿ. ಎಲ್ಲಿ? ಇಲ್ಲೇನಾ? ಹಾ. ವೈದೇಹಿ, ನೆನ್ಪು ಮಾಡ್ಕೋ. ಇವ್ರಲ್ಲ ರೀ. ವೈದೇಹಿ, ನಿಜ ಹೇಳ್ತಿದ್ದೀನಿ, ನನಗೆ ಚೆನ್ನಾಗಿ ನೆನಪಿದೆ. ಅದು ಇವ್ರಲ್ಲ ಅನ್ಸುತ್ತೆ. ಬಿಟ್ಬಿಡಿ. ಸದ್ಯ ಉಳ್ಕೊಂಡೆ. ಹಾಗಾದ್ರೆ ಇವನಲ್ಲ ಅಂತಾಯ್ತು. ಆದ್ರೂ ಸರಿಯಾದ ಸಮಯ ಕಾಪಾಡಿದಾಳೆ. ಜೀವನ ಪೂರ್ತಿ ಅವಳು ಗೃಹಿಣಿಯಾಗಿರ್ಬೇಕು. ಅಂದ್ಮೇಲೆ ಆ ಬುರ್ಕ ನಿನ್ ರೂಮ್ಗೆ ಹೇಗ್ ಬಂತು? ಏನೋ ನನ್ಗೇನ್ ಗೊತ್ತು? ನಾನಲ್ಲ ಅಂತ ನಿನ್ನ ಹೆಂಡತಿ ಹೇಳದ್ಲಲ್ಲ, ಇನ್ನೇನ್ ನಿಂದು? ಹಾ, ಪ್ರತಿಯೊಂದಕ್ಕೂ ನನ್ನ ಮೇಲೆ ಅನುಮಾನ ಪಡ್ತಿರ್ತಾರೆ. ಯಾರಿರ್ಬೋದು ದೇವಾಂಶ್? ಇವಾಗ್ಲಾದ್ರೂ ನಂಬ್ತ್ಯಾ? ಬಂದಿದ್ ನಾನಲ್ಲ, ಎಲ್ರೂ ಸೇರಿ ನನ್ನ ಕೊಲೆಗಾರಂತರ ನೋಡ್ತಾ ಇದ್ದೀರಾ. ಒಂದ್ ಸಲ ಒಂದ್ ತಪ್ಪು ಮಾಡಿ ಅವ್ರೇನಾದ್ರೂ ಸಿಕ್ಕಾಕೊಂಡ್ರೆ ಮತ್ತೆ ತಪ್ಪಾದ್ರೆ ಅವ್ರ ಮೇಲೆ ಅನುಮಾನ ಬರುತ್ತೆ. ಆದ್ರೂ ಅವತ್ತು ಆ ಬುರ್ಕಾ ಹಾಕೊಂಡು ಮನೆ ಒಳಗ್ ಬಂದಿಯಲ್ಲ, ನಿನ್ನ ಆ ಬುರ್ಕಾದಲ್ಲಿ ಎಲ್ರೂ ನೋಡಿದಾರಲ್ಲ, ಅದನ್ ತೆಗೆದು ಹೊರಗ್ ಬಿಸಾಕೋದನ್ ಬಿಟ್ಟು ಯಾರಾದ್ರೂ ಬೆಡ್ರೂಮ್ ಅಲ್ಲಿ ಬಚ್ಚಿಟ್ಕೋತಾರ?
ಅದೇ ನನ್ನ ಬ್ಯಾಡ್ ಟೈಮ್. ಅವತ್ತೇ ಬಿಸಾಕೋಣ ಅಂದರೆ ಆಗಲಿಲ್ಲ. ಆಮೇಲೆ ಅದನ್ನು ಬಿಸಾಕಕ್ಕೆ ಟೈಮೇ ಸಿಗಲಿಲ್ಲ. ಆದರೂ ಈ ಥರ ಸಿಕ್ಕಾಕೋತೀನಿ ಅಂತ ಯಾರಿಗೆ ಗೊತ್ತಿತ್ತು? ಒಳ್ಳೆ ಕೆಲಸ ಮಾಡ್ದಾಗಿರೋ ಎಚ್ಚರಿಕೆಗಿಂತ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಪ್ರತಿ ವಿಷಯದಲ್ಲೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆದ್ರೂ ನಿನ್ನ ಅದೃಷ್ಟ ಚೆನ್ನಾಗಿದ್ದು ವೈದೇಹಿ ಆ ಮಚ್ಚೆ ಏನೋ ನೋಡಿದ್ರಿಂದ ಸರಿ ಹೋಯ್ತು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾಯಿ ಪಾಡಾಗಿರೋದು ನಿಂದು. ಅದ್ ಹಾಗಿರ್ಲಿ, ಇಷ್ಟಕ್ಕೂ ಅವತ್ ಬಂದಿದ್ಯಾರು? ಯಾರೋ ನನ್ಗೇನು ಗೊತ್ತು. ಅವನಿಗೂ ನನಗೂ ಸಂಬಂಧನೇ ಇಲ್ಲ. ಅಷ್ಟಕ್ಕೂ ಅವನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇದ್ದಿದ್ರೆ ಆಗ್ಲೇ ಅವ್ನ್ 4 ಬಾರಿಸ್ದಾಗ್ಲೇ ಅದನ್ನ ಹೇಳ್ತಿದ್ದೆ ಬಿಡು. ಅಷ್ಟಕ್ಕೂ ಅವನ್ ಯಾರು? ದೇವಾಂಶ್ನ ಸಾಯಿಸೋ ಅಗತ್ಯ ನಿನ್ನನ್ ಬಿಟ್ಟು ಬೇರೆ ಇನ್ಯಾರಿಗಿದೆ? ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ದೊಡ್ಡಪ್ಪಂಗಾಗ್ಲಿ ದೇವಾಂಶ್ಗಾಗ್ಲಿ ನನಗೆ ಗೊತ್ತಿರಂಗೆ ಯಾವ ಶತ್ರುಗಳು ಇಲ್ಲ. ಇದಾರೆ. ಇಲ್ಲ ಅಂದ್ರೆ ಮಧ್ಯರಾತ್ರಿ ಬಂದು ಈ ತರ ಮನೆ ಗೋಡೆ ಹಾರಿ ಯಾರ್ ಸಾಯಿಸೋದಿಕ್ ನೋಡ್ತಾರೆ? ಯಾರೋ ಇದ್ದಾರೆ. ಆದ್ರೆ ಅವ್ರು ಯಾರು ಅನ್ನೋದು ಗೊತ್ತಾಗ್ತಿಲ್ಲ ಅಷ್ಟೇ. ಯಾರಾದ್ರೆ ಏನು? ಅಟ್ಲೀಸ್ಟ್ ಅವರಾದ್ರೆ ದೇವಾಂಶನ ಸಾಯಿಸಿದ್ರೆ ನನ್ನ ಕೈ ಕೊಳೆ ಅನ್ಕೊಳ್ದೆ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ನಿನ್ ತಲೆ ಅಷ್ಟು ಧೈರ್ಯ ಮಾಡಿ ಪ್ರಾಣ ತೆಗಿಬೇಕು ಅಂತ ಬಂದವನು ನೀನ್ ಹೇಳ್ದಂಗೆ ಎಲ್ಲ ನಿನ್ ಕೈ ಕೊಡ್ತಾನೆ ಅನ್ಕೊಂಡಿದ್ಯಾ? ನಿಜವಾಗ್ಲೂ ಆಸ್ತಿ ಎಲ್ಲ ನಿನ್ ಕೈಗೆ ಸಿಗ್ಬೇಕು ಅನ್ಕೊಂಡ್ರೆ ಅವನ್ ಯಾರು ಅಂತ ತಿಳ್ಕೊಳ್ಳೋದು ದೇವಾಂಶ್ಗೆ ಎಷ್ಟು ಮುಖ್ಯನೋ ನಿನಗೂ ಅಷ್ಟೇ ಮುಖ್ಯ. ನೋಡು, ನೀನು ಕೂಡ ಹುಚ್ಚುಚ್ಚಂಗ ಆಡ್ಬೇಡ. ಇವಾಗ ನೀನೇನೇ ಮಾಡಿದ್ರು ಈಸಿಯಾಗಿ ಸಿಕ್ಕಾಕೋತೀಯ. ಅರ್ಥ ಆಯ್ತಾ? ಅಜ್ಜಿನ್ ಕಂಡ್ರೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ, ನೀವಂದ್ರೆ ಅಜ್ಜಿಗೆ ಎಷ್ಟು ಪ್ರೀತಿ ಇದೆ ಅಂತ ನನಗರ್ಥ ಆಯ್ತು. ಅದಕ್ಕೆ ನಿಮ್ ಪ್ರಾಣಕ್ಕೆ ಅವ್ರ ಪ್ರಾಣನೇ ಕೊಡೋದಕ್ಕೆ ಬಂದ್ರು. ಆದ್ರೆ ದೇವರ ದಯೆಯಿಂದ ಅವ್ರ ಜೀವಕ್ಕೇನು ಅಪಾಯ ಆಗಿಲ್ವಲ್ಲ. ನೀವ್ ಬೇಜಾರು ಮಾಡ್ಕೋಬೇಡಿ. ಆದ್ರೆ ಆ ಸ್ವಾಮೀಜಿ ಹೇಳ್ದ ಹಾಗೆ ನಡೀತು. ನೋಡಿದ್ರ, ನಿಮಗ ಅಪಾಯ ಇದೆ ಅಂತ ಹೇಳಿದ್ರು. ಹೇಳ್ದ ಹಾಗೆ ನಡೀತು. ಅಜ್ಜಿ ಏನಾದ್ರೂ ಅಡ್ಡ ಬರ್ದೆ ಹೋಗಿದ್ದಿದ್ರೆ ನಿಮ್ ಪ್ರಾಣಕ್ಕೆ ತೊಂದರೆ ಆಗಿರೋದು ಅಲ್ವಾ? ಅಷ್ಟಕ್ಕೂ ಯಾರ್ರೀ ಅವರು? ನಿಮಗೆ ತೊಂದರೆ ಮಾಡಬೇಕು ಅನ್ನೋ ಯೋಚನೆ ಯಾರಿಗಿರ್ಬೋದು? ಅವ್ರು ಯಾರು ಬೇಕಾದ್ರೂ ಆಗಿರ್ಲಿ, ನಾನು ಬಿಡಲ್ಲ ಅವ್ರನ್ನ. ಯಾಕೆ ಇಲ್ಲಿ ನಿಲ್ಸಿದ್ರಿ? ಏನಂದ್ರೆ ಅಲ್ಲಿ ಅಲ್ಲವನು
ಏನು ಏನಾಯ್ತು? ಅವನು ರೀ, ಯಾರದು? ಅಜ್ಜಿನ ಚಾಕುವಿಂದ ಚುಚ್ಚಿದ್ದವನೇ ರೀ. ಅವನಾ? ನಿಜವಾಗ್ಲೂನಾ? ನಿಜಾನೇ ರೀ. ಇಲ್ಲಿ ಮಚ್ಚೆ ಇದೆ ಅಂತ ನಾನು ಹೇಳ್ದೆ ಅಲ್ವಾ, ನಾನು ಇವಾಗಷ್ಟೇ ನೋಡ್ದೆ. ಅವನೇ. ಅಯ್ಯೋ, ಹೊರಟೋಗ್ತಿದ್ದಾನೆ ರೀ, ಹಿಡ್ಕೊಳ್ಳಿ. ಏಯ್, ನಿಂತ್ಕೊಳ್ಳೋ. ಏಯ್ ಏಯ್, ಯಾರೋ ನೀನು? ಏಯ್, ನನ್ನೇ ಸಾಯಿಸೋಕ್ ನೋಡ್ತೀಯನೋ? ತೆಗಿಯೋ. ಏಯ್, ಯಾರೋ ನೀನು? ಏನೋ ವದೆ, ನೋಡು, ಇವನೇನಾ ನೋಡು. ಹೌದು ರೀ, ಇವನೇ. ಯಾರು ನೀನು? ನನ್ನೇ ಸಾಯಿಸೋದಕ್ ಬರ್ತೀಯಾ? ಬಿಡಿ ಸರ್. ನನ್ನ ಹಿಂದಕ್ಕೆ ಚಾಕು ಚುಚ್ತೇನೋ? ಚಾಕುನಾ? ನಾನು ಯಾಕೆ ಸರ್ ಚಾಕುಲ್ ಚುಚ್ಲಿ? ನನ್ನ ನೀವು ಯಾರೋ ಅನ್ಕೊಂಡಿದ್ದೀರಾ? ಇಲ್ಲ ರೀ, ಇವನೇ. ಅವ್ನು ಸುಳ್ಳು ಹೇಳ್ತಿದ್ದಾನೆ, ಬಿಡ್ಬೇಡಿ. ಇದೇ ಮಚ್ಚೆ ನೋಡಿದ್ದೀನಿ. ಮೇಡಮ್, ಈ ಮಚ್ಚೆ ನಂಗೆ ಹುಡ್ದಾಗಿಂದ ಇದೆ. ನೀವು ಈ ಮಚ್ಚೆ ನೋಡಿ ನಾನೇ ಆ ವ್ಯಕ್ತಿ ಅಂತ ತಪ್ಪು ತಿಳ್ಕೊತಿದ್ದೀರಾ. ತಪ್ಪು ತಿಳ್ಕೊಂಡಿದ್ದೀನೋ ಇಲ್ವೋ ಅಂತ ಪೊಲೀಸರು ಹೇಳ್ತಾರೆ. ಬಾರೋ. ಸರ್ ಇರಿ ಸರ್, ನನ್ನ ಮಾತು ಕೇಳಿ ಸರ್. ನೀವು ನನ್ನ ನೋಡಿ ಯಾರೋ ಅಂತ ಅನ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಸರ್. ಸ್ವಲ್ಪ ನನ್ನ ಮಾತು ಕೇಳಿ. ನಾನು ನಿಮ್ಮ ಅಜ್ಜಿಗೆ ಚಾಕು ಚುಚ್ಚಕ್ಕೆ ಚಾನ್ಸೇ ಇಲ್ಲ ಅಮ್ಮ. ಯಾಕೆ ಅಂದರೆ ಇವತ್ತು ಬೆಳಿಗ್ಗೆ ಅಷ್ಟೇ ನಾನು ದುಬೈಯಿಂದ ಬಂದಿದ್ದೀನಿ. ಇರಿ ಸರ್, ನಾನು ಪ್ರೂವ್ ಮಾಡ್ತೀನಿ. ಸರ್ ನೋಡಿ ಸರ್, ನಾನು ಯಾವಾಗ ಲ್ಯಾಂಡ್ ಆಗಿದ್ದೀನಿ. ಸಾರಿ ಸರ್, ಏನು ಅನ್ಕೋಬೇಡಿ. ಹೋಗಮ್ಮ, ಬೆಳಗ್ಗೆ ಯಾರ ಮುಖ ನೋಡೋದು ಏನೋ. ಸರಿ ಹೋಯ್ತು. ಆ ಮಚ್ಚೆ ಅದೇ ಥರನೇ ಇದೆ ರೀ, ಆದರೆ ಅವನಲ್ಲ. ಅದೇ ಥರ ಮಚ್ಚೆ ಗುರ್ತಿರೋರು ಅವನೊಬ್ಬನೇ ಅಲ್ಲದೆ ಬೇರೆಯವರು ಇರ್ತಾರಲ್ವಾ? ಮೊದಲನೇ ಸಲ ದಾಳಿ ಮಾಡೋದಕ್ಕೆ ಬಂದಾಗ ಯಾರೋ ಕಳ್ಳ ಅನ್ಕೊಂಡು ಬಿಟ್ಬಿಟ್ವಿ. ನಿನ್ನೆ ಮತ್ತೆ ಬಂದು ಅಟ್ಯಾಕ್ ಮಾಡ್ದ. ಇದಕ್ಕೂ ಮೊದಲು ನಿಮ್ ವಿಷಯದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಇಷ್ಟಕ್ಕೂ ಅವ್ನು ಯಾರು? ನಮ್ ಕುಟುಂಬದವ್ರನ್ನೇ ಯಾಕೆ ಗುರಿಯನ್ನಾಗಿ ಮಾಡ್ಕೊಂಡಿದ್ದಾನೆ? ಎಷ್ಟು ಯೋಚನೆ ಮಾಡಿದ್ರು ಅದೇ ಗೊತ್ತಾಗ್ತಿಲ್ಲಮ್ಮ. ಶತ್ರುಗಳಿದ್ದಾರೆ, ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಅವತ್ತು ಅಪ್ಪನ ಮೇಲೆ ದಾಳಿ ಮಾಡಿದವನು ಮತ್ತೆ ರಾತ್ರಿ ದಾಳಿ ಮಾಡಿದವನು ಒಬ್ನೇನಾ? ಇದಕ್ಯಾಕೆ ಇಷ್ಟೊಂದು ಯೋಚಿಸ್ತಾ ಇದ್ದೀರಾ? ಇನ್ನೂ ಅರ್ಥ ಆಗ್ತಿಲ್ವಾ? ಇದಕ್ಕೆಲ್ಲ ಕಾರಣ ಒಬ್ರೇ. ಯಾರು? ವೈದೇಹಿ. ಉರ್ಮಿಳಾ, ಏನ್ ಮಾತಾಡ್ತಿದ್ಯಾ ಅರ್ಥ ಇಲ್ದೆ? ನಿಜ ಹೇಳ್ತಿದ್ದೀನಿ ಅತ್ತೆ. ಒಂದ್ಸಲ ಹಳೇದನ್ನೆಲ್ಲ ನೆನ್ಪಿಸ್ಕೊಳ್ಳಿ. ನಾನ್ ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೇಲಿ ಇಷ್ಟೆಲ್ಲ ಘಟನೆಗಳು ಯಾವತ್ತಾದ್ರೂ ನಡೆದಿದ್ಯಾ?
ಆದ್ರೆ ನಿಮ್ ಚಿಕ್ಕ ಸೊಸೆ ಈ ಮನೆ ಕಾಲಿಟ್ಟಾಗ್ಲಿಂದ ನಡೀತಿದೆ. ಊರ್ಮಿಳಾ, ಆಪಾದನೆ ಮಾಡಿದ್ದು ಸಾಕು. ಯಾವಾಗ ಏನೇ ನಡೆದ್ರೂ ಕೂಡ ವೈದೇಹಿ ಮೇಲೆ ಹಾಕೋದನ್ನ ನೀನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ನಾನು ಏನೇ ಮಾತಾಡಿದ್ರು ಅದನ್ನ ಅಬ್ಜೆಕ್ಟ್ ಮಾಡಕ್ಕೆ ನೀವ್ ಕಾಯ್ತಾ ಇರ್ತೀರಾ. ನಿಜ ಹೇಳಿದ್ರೆ ಸುಳ್ಳು ಅಂತೀರಾ. ಒಂದೇ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಈಗಂದ್ರೆ ಯಾರೋ ದ್ವೇಷದಿಂದ ಹೀಗ್ ಮಾಡಿದ್ದಾರೆ ಅನ್ಕೊಳ್ಳೋಣ. ಆವತ್ತು ಮಾವನ್ಗಾದಾಗ